ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಪಿ ಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ರ ಭಾಷಣ ನೋಡ್ತಾ ಇದೀವಿ. ಈ ಒಂದು 10 ಸಾಲುಗಳ ಪುಟ್ಟ ಭಾಷಣ ಅಂತಕ್ಕಂಥ ಇಷ್ಟ ಆಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ಮತ್ತು ತುಂಬ ಸಿಗುತ್ತೆ. ಇನ್ನೊಬ್ರಿಗೆ ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಭಾಷಣ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ರೀತಿಯ ಪ್ರಬಂಧ ಮತ್ತು ಭಾಷಣ ತೆಗೆಲ್ಲ ಪ್ರಯತ್ನ ಪಡ್ತೇನೆ. ಹಾಗಾದ್ರೆ ಈ ಒಂದು ಭಾಷಣವನ್ನ ಕೇಳ್ತಾ ನೋಡ್ತಾ ಯಾವ ರೀತಿ ಮಾಡೋದು ತಿಳಿಸ್ತಾ ಹೋಗ್ತಾನೆ ಬನ್ನಿ. ಈ ಒಂದು ಭಾಷಣವನ್ನು ಸೂಚನೆ ಏನಂತೀರಾ? ಇಲ್ಲಿ 1 ರಿಂದ 10 ಪಾಯಿಂಟ್ ಕಂಡು ಬರ್ತವೆ. ನಿಮ್ಮ ಭಾಷಣದಲ್ಲಿ 1ನೇ ಪಾಯಿಂಟ್, 2ನೇ ಪಾಯಿಂಟ್, 3ನೇ ಪಾಯಿಂಟ್ ಅಂತ ಹೇಳ್ತೋಗ್ಬಿಡಿ. 1 ರಿಂದ 10 ಪಾಯಿಂಟ್ ಗಳನ್ನ ಚೆನ್ನಾಗಿ ಕಲ್ತವ್ರಿ, ಪರ್ಫೆಕ್ಟ್ ಆಗ್ರಿ. ಅದಾದ ನಂತರ ಏನ್ ಮಾಡ್ತೀರಾ ಅಂದ್ರೆ ಪಾಯಿಂಟ್ ಗಳನ್ನ ಬಿಟ್ಬಿಡಿ. ವಿಷಯವನ್ನ ಹೇಳುವಾಗ ಸ್ಟೆಪ್ ವೈಸ್ ಹೇಳ್ತಾ, ಎಕ್ಸ್ಪ್ರೆಷನ್ ಕೊಡ್ತಾ, ಭಾವದ ಮೂಲಕ ಹೇಳ್ತಾ ಹೋಗಿ ಅದ್ಭುತವಾಗಿರ್ತದೆ ನಿಮ್ಮ ಭಾಷಣ ಅಂತಕ್ಕಂಥದ್ದು. ಓಕೆ, ರೈಟ್. ಹಾಗಾದ್ರೆ ನಾನು ನಿಮ್ಗೆ ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ. ಮೊದಲನೇ ಪಾಯಿಂಟ್ ನೋಡಿ, ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭೋದಯ. 2ನೇ ಪಾಯಿಂಟ್, ಇಂದು 3ನೇ ಡಿಸೆಂಬರ್. ಇಂದು 3ನೇ ಡಿಸೆಂಬರ್. 3ನೇ ಪಾಯಿಂಟ್ ನೋಡಿ, ರಾಜೇಂದ್ರ ಪ್ರಸಾದರ ಜನ್ಮದಿನವಿಂದು. ರಾಜೇಂದ್ರ ಪ್ರಸಾದರ ಜನ್ಮದಿನವಿಂದು. 4ನೇ ಪಾಯಿಂಟ್ ನೋಡಿ, ಅವರು ನಮ್ಮ ಭಾರತದ ಮೊದಲ ರಾಷ್ಟ್ರಪತಿ. ಅವರು ನಮ್ಮ ಭಾರತದ ಮೊದಲ ರಾಷ್ಟ್ರಪತಿ. ಮತ್ತೆ ನೋಡಿ, ಎಲ್ಲರಿಗೂ ಶುಭೋದಯ. ಇಂದು 3ನೇ ಡಿಸೆಂಬರ್, ರಾಜೇಂದ್ರ ಪ್ರಸಾದರ ಜನ್ಮದಿನವಿಂದು. ಅವರು ನಮ್ಮ ಭಾರತದ ಮೊದಲ ರಾಷ್ಟ್ರಪತಿ. 5ನೇ ಪಾಯಿಂಟ್ ನೋಡಿ, ಅವರು 1884ರ ಡಿಸೆಂಬರ್ 3ರಂದು ಬಿಹಾರದಲ್ಲಿ ಜನಿಸಿದರು. 6ನೇ ಪಾಯಿಂಟ್, ಅವರ ತಂದೆ ಮಹದೇವ, ತಾಯಿ ಕಮಲೇಶ್ವರಿ ದೇವಿ. ಮತ್ತೊಂದು, ಅವರ ತಂದೆ ಮಹಾದೇವ, ತಾಯಿ ಕಮಲೇಶ್ವರಿ ದೇವಿ. 7ನೇ ಪಾಯಿಂಟ್, ಅವರಿಗೆ 12ನೇ ವಯಸ್ಸಿನಲ್ಲಿ ರಾಜವಂಶಿ ದೇವಿಯೊಂದಿಗೆ ವಿವಾಹವಾಯಿತು. ಮತ್ತು ನೋಡಿ, ಅವರಿಗೆ 12ನೇ ವಯಸ್ಸಿನಲ್ಲಿ ರಾಜವಂಶಿ ದೇವಿಯೊಂದಿಗೆ ವಿವಾಹವಾಯಿತು. 8ನೇ ಪಾಯಿಂಟ್, ಅವರು ಮಹಾತ್ಮ ಗಾಂಧಿಯವರೊಂದಿಗೆ ಅನೇಕ ಚಳುವಳಿಗಳಲ್ಲಿ ಭಾಗಿಯಾಗಿ ಸೆರೆವಾಸ ಮಾಡಿದ್ದಾರೆ. ಮತ್ತು ನೋಡಿ, ಅವರು ಮಹಾತ್ಮ ಗಾಂಧಿಯವರೊಂದಿಗೆ ಅನೇಕ ಚಳುವಳಿಗಳಲ್ಲಿ ಭಾಗಿಯಾಗಿ ಸೆರೆವಾಸ ಮಾಡಿದ್ದಾರೆ. 9ನೇ ಪಾಯಿಂಟ್, ಅವರಿಗೆ 1962ರಲ್ಲಿ ಭಾರತ ರತ್ನ ನೀಡಲಾಯಿತು. ಅವರಿಗೆ 1962ರಲ್ಲಿ ಭಾರತ ರತ್ನ ನೀಡಲಾಯಿತು. 10ನೇ ಪಾಯಿಂಟ್, ಒಟ್ಟು 12 ವರ್ಷಗಳ ಕಾಲ ರಾಷ್ಟ್ರಪತಿಯಾಗಿದ್ದರು. ಹಾಗೂ ಅವರಿಗೆ 1963ರಲ್ಲಿ ಹೃದಯಾಘಾತದಿಂದಾಗಿ ಮರಣ ಹೊಂದಿದರು ಎಂದು ತಿಳಿಸುತ್ತಾ ಎಂದು
ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ. ರಾಜೇಂದ್ರ ಪ್ರಸಾದ್ ರವರಿಗೆ ಜಯವಾಗಲಿ. ಜೈ ಹಿಂದ್, ಜೈ ಭಾರತ್. ಮತ್ತೊಮ್ಮೆ ನೋಡಿ, ಒಟ್ಟು 12 ವರ್ಷಗಳ ಕಾಲ ರಾಷ್ಟ್ರಪತಿಯಾಗಿದ್ದರು ಹಾಗೂ ಅವರಿಗೆ 1963ರಲ್ಲಿ ಹೃದಯಾಘಾತದಿಂದಾಗಿ ಮರಣ ಹೊಂದಿದ್ರು ಎಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ. ರಾಜೇಂದ್ರ ಪ್ರಸಾದ್ ರವರಿಗೆ ಜಯವಾಗಲಿ. ಜೈ ಹಿಂದ್, ಜೈ ಭಾರತ್. ಜೈ ಹಿಂದ್, ಜೈ ಭಾರತ್. ಓಕೆ, ಹಾಗಾದ್ರೆ ಈ ಒಂದು ಭಾಷಣ ಅಂತ ಇಷ್ಟು ಆಯ್ತು. ಇಷ್ಟವಾದ್ರೆ ಒಂದು ಲೈಕ್, ನೀವು ಒಂದು ಲೈಕ್ ಅನೇಕ ವಿಡಿಯೋ ತೆಲುಗು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಸಾಧ್ಯ ಅಂತಾನೆ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.